ಎಲ್ಲರಿಗೂ ನಮಸ್ಕಾರ. RS Flix ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇನ್ನು ಮುಂದೆ ರಾಜ್ಯದ ಜನತೆಗೆ ಪ್ರತಿ ತಿಂಗಳು ಒಂದು ದಿನಸಿ ಕಿಟ್ಟನ್ನು ನೀಡ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇದು ಯಾರಿಗೆಲ್ಲ ಸಿಗುತ್ತೆ ಅಂದರೆ, ಯಾರು ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ಪಡೆದುಕೊಳ್ತಿದ್ರಿ ಅಂಥವರಿಗೆಲ್ಲ ಈ ದಿನಸಿ ಕಿಟ್ಟು ಸಿಗುತ್ತೆ. ಹಾಗೆ ಈ ದಿನಸಿ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ, ಅಯೋಡೈಸ್ಡ್ ಉಪ್ಪು, ಅಡುಗೆ ಎಣ್ಣೆ, ಸಕ್ಕರೆ ಹಾಗೆ ತೊಗರಿಬೇಳೆ ಸಿಗುತ್ತೆ. ಇದು ಯಾವಾಗಲಿಂದ ಸಿಗುತ್ತೆ ಅನ್ನೋದಾದರೆ, ಅಕ್ಟೋಬರ್ 1ರಿಂದ ನಿಮಗೆ ಈ ಯೋಜನೆ ಜಾರಿ ಬರಲಿದೆ ಹಾಗೂ ಈ ವಸ್ತುಗಳೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೇಳ್ಬೋದು, ಮೇಡಮ್ ನಮಗೆ 5 kg ಅಕ್ಕಿ ಕೊಟ್ಟು ಮತ್ತೆ 5 kg ಅಕ್ಕಿ ಹಣ ಕೊಡ್ತಿದ್ವಲ್ವಾ, ಹಾಗಾದರೆ ಇನ್ನು ಮುಂದೆ 10 kg ಅಕ್ಕಿ ಕೊಟ್ಟು ಎಲ್ಲ ವಸ್ತುಗಳನ್ನ ಕೊಡ್ತಾರಾ ಅಂತ? ಖಂಡಿತವಾಗ್ಲೂ ಇಲ್ಲ. ನೋಡಿ, ನಿಮಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನು ಕೊಡ್ತಿದ್ರು, ಹಾಗೆ ರಾಜ್ಯ ಸರ್ಕಾರದಿಂದ ಮತ್ತೆ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ 5 kg ಅಕ್ಕಿ ಬದಲು ನಿಮಗೆ ಹಣ ಕೊಡ್ತಾಯಿದ್ರು 5 kg ಅಕ್ಕಿದ್ದು. ಆದರೆ ಇನ್ನು ಮುಂದೆ ಆ ಹಣ ಬರಲ್ಲ ನಿಮಗೆ. ಅದ್ರ ಬದಲಾಗಿ ನಿಮಗೆ ಈ ಎಲ್ಲ ವಸ್ತುಗಳು ಸಿಗುತ್ತೆ, ಅಂದರೆ ಈ ದಿನಸಿ ಕಿಟ್ಟನ್ನು ಕೊಡ್ತಾರೆ. ಹಾಗೆ ನೀವು ಕೇಳ್ಬೋದು, ಒಂದು ಫ್ಯಾಮಿಲಿಗೆ ಎಷ್ಟು ಬರುತ್ತೆ ಅಂತ. ಒಂದು ರೇಷನ್ ಕಾರ್ಡಲ್ಲಿ 4 ಮೆಂಬರ್ಸ್ ಇರುವಂತಹ ಫ್ಯಾಮಿಲಿಗೆ 1 ಮೆಂಬರ್ಗೆ 5 kg ಅಂತೆ 4 ಮೆಂಬರ್ಸ್ಗೆ 20 kg ಅಕ್ಕಿಯನ್ನು ಕೊಡ್ತಿದ್ರು. ಹಾಗೆ 2 kg ತೊಗರಿಬೇಳೆ, 1 ಲೀಟ್ರು ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ ಸಿಗುತ್ತೆ ನಿಮಗೆ. ಹಾಗನ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ಈ ಥರ ದಿನಸಿ ಕಿಟ್ ಬರಲ್ಲ. ಇದು ಬರೋದು ನಿಮಗೆ ಅಕ್ಟೋಬರ್ ತಿಂಗಳಿಂದ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನಿಷ್ಟು ದಿನ ಕೊಡ್ತಿದ್ರು ಅಕ್ಕಿ ಬದಲಿಗೆ ಹಣ, ಆ ಹಣನೇ ಅನ್ನಭಾಗ್ಯ ಯೋಜನೆಯ ಹಣನೇ ಬರುತ್ತೆ. ಈ ವಿಡಿಯೋದಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಏನಂತ ಅಂದರೆ, ನಿಮಗೆ ನೆಕ್ಸ್ಟು ಅಕ್ಟೋಬರ್ ತಿಂಗಳಿಂದ ದಿನಸಿ ಕಿಟ್ಟು ಯೋಜನೆ ಜಾರಿಗೆ ಬರಲಿದೆ. ಇಷ್ಟು ದಿನ ನಿಮಗೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ BPL ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಯಂತೆ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಭರವಸೆ ನೀಡಿದರು. ಆನಂತರ ನಿಮಗೆ ಅಕ್ಕಿಯನ್ನು ಕೊಡಲಿಕ್ಕೆ ಆಗಲಿಲ್ಲ. ಆಮೇಲೆ ನಿಮಗೆ ಅಕ್ಕಿ ಬದಲು ಅನ್ನಭಾಗ್ಯ ಹಣವನ್ನು ನೀಡ್ತಿದ್ರು. ಒಬ್ಬ ವ್ಯಕ್ತಿಗೆ 5 kg ಅಕ್ಕಿಯಂತೆ ಆ ಅಕ್ಕಿಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ನೀಡ್ತಾಯಿದ್ರು. ಈಗ ಏನಾಗಿದೆ ಅಂತ ಅಂದರೆ, ನೆಕ್ಸ್ಟು ಅಕ್ಟೋಬರ್ ತಿಂಗಳಿಂದ ನಿಮಗೆ ಆ ಹಣ ಬರಲ್ಲ. ಅದ್ರ ಬದಲಿಗೆ ನಿಮಗೆ ಈ ದಿನಸಿ ಕಿಟ್ಟು ಯೋಜನೆ ಜಾರಿಗೆ ಬರಲಿದೆ. ನಿಮಗೆ ದಿನಸಿ ಕಿಟ್ಟು ಸಿಗುತ್ತೆ. ಹಾಗೆ ಈ ದಿನಸಿ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ, 1 kg ಅಯೋಡೈಸ್ಡ್ ಉಪ್ಪಿರುತ್ತೆ, ಹಾಗೆ 1 kg ಸಕ್ಕರೆ, 2 kg ತೊಗರಿಬೇಳೆ, ಹಾಗೆ 1 ಲೀಟ್ರ್ ಅಡುಗೆ ಎಣ್ಣೆ ಇರುತ್ತೆ. ಇದೆಲ್ಲದನ್ನು ಕೂಡ ಸರ್ಕಾರ ಕೊಡಲಿದೆ ಅಕ್ಟೋಬರ್ ಮಂತಿಂದ. ಓಕೆನಾ? ನಿಮಗೆ ಇದು ಯಾವ ಥರ ಕೊಡ್ತಾರೆ ಏನು ಅಂತ ನಮಗೆ ಅಪ್ಡೇಟ್ ಬಂದಾದಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಕ್ಲಿಯರಾಗಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.